ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ಬಿಕಾಮ್ 4th ಸೆಮಿಸ್ಟರ್ ಕಾರ್ಪೊರೇಟ್ ಅಕೌಂಟಿಂಗ್ ಮೇಲೆ ಒಂದು ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ಸೊ ನೀವು ಇಲ್ಲಿ ನೋಡ್ಬೋದು ಕ್ವಶನ್ ನಂಬರ್ 10 ಅಂತ ಏನಿದೆಲ್ಲ. ಸೊ ಇದನ್ನ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ 2025 ಇಯರ್ದಲ್ಲಿ 10 ಮಾರ್ಕ್ಸಿಗೆ ಕೇಳಿದ್ದಾರೆ ಈ ಕ್ವಶನ್ ಅನ್ನ. ಸೊ ಇದ ಅಮಲ್ಗಮೇಷನ್ ಆಫ್ ಕಂಪನೀಸ್ ಮೇಲೆ ಇದೆ ನೋಡ್ರಿ. ಲಕ್ಷ್ಮಿ ಲಿಮಿಟೆಡ್ ಅಂಡ್ ಬಸು ಲಿಮಿಟೆಡ್ ಹ್ಯಾವ್ ಅಗ್ರೀಡ್ ಟು ಅಮಲ್ಗಮೇಟೆಡ್ ಎ ನ್ಯೂ ಕಂಪನಿ ಮಹಾಲಕ್ಷ್ಮಿ ಲಿಮಿಟೆಡ್ has been formed with an authorized capital of rupees 5 lakh divided into 50,000 equity shares of rupees 10 each on the date of amalgamate. This balance sheet was as under. So balance sheet ಅನ್ನು ಕೊಟ್ಟಿದ್ದಾರೆ, ಪರ್ಟಿಕ್ಯುಲರ್ಸ್ ನೋಟ್ ನಂಬರ್ ಅಂತ ಹೇಳ್ತಾರೆ. ಲಕ್ಷ್ಮಿ ಲಿಮಿಟೆಡ್ ಬಸು ಲಿಮಿಟೆಡ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನಂತರ ನೋಡ್ರಿ ಇಕ್ವಿಟಿ ಆ್ಯಂಡ್ ಲಯಬಿಲಿಟಿ ಕೊಟ್ಟಿದ್ದಾರೆ. ಶೇರ್ ಹೋಲ್ಡರ್ಸ್ ಫಂಡ್, ಶೇರ್ ಕ್ಯಾಪಿಟಲ್, ರಿಸರ್ವ್ ಆ್ಯಂಡ್ ಸರ್ಪ್ಲಸ್. ಶೇರ್ ಕ್ಯಾಪಿಟಲ್ ನೋಟ್ ನಂಬರ್ 1, ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ನೋಟ್ ನಂಬರ್ 2 1,70,000, ನೆಕ್ಸ್ಟ್ 30,000 21,000. ನೆಕ್ಸ್ಟ್ ಒನ್ ನೋಡ್ರಿ ಕರೆಂಟ್ ಲಯಬಿಲಿಟಿ ಕೊಟ್ಟಿದ್ದಾರೆ. ಟ್ರೇಡ್ ಪೇಬಲ್ ನೋಟ್ ನಂಬರ್ 3 80,000 34,000. ಸೊ ಟೋಟಲ್ 2,10,000 1,25,000. ಓಕೆ, ನೆಕ್ಸ್ಟ್ ನೋಡೋಣ. ಅಸೆಟ್ಸ್ ಅನ್ನು ಕೊಟ್ಟಿದ್ದಾರೆ. ನಾನ್ ಕರೆಂಟ್ ಅಸೆಟ್ಸ್ ಅಲ್ಲಿ ಟ್ಯಾಂಜಿಬಲ್ ಅಸೆಟ್ಸ್ ಅನ್ನು ಕೊಟ್ಟಿದ್ದಾರೆ. ಬಿಲ್ಡಿಂಗ್ ಹೇಳ್ತಾರೆ 1,20,000. ನೆಕ್ಸ್ಟ್ ಒನ್ 62,000. ಇನ್ಟ್ಯಾಂಜಿಬಲ್ ಅಸೆಟ್ಸ್ ಆಗ ಗುಡ್ ವಿಲ್ ಕೊಟ್ಟಿದ್ದಾರೆ 30,000. ಇಲ್ಲಿ ಏನು ಗುಡ್ ವಿಲ್ ಕೊಟ್ಟಿಲ್ಲ. ಓಕೆ, ನೆಕ್ಸ್ಟ್ ಕರೆಂಟ್ ಅಸೆಟ್ಸ್ ಅಲ್ಲಿ ನೋಡ್ರಿ ಇನ್ವೆಂಟ್ರಿ ಸ್ಟಾಕ್ 10,000 8,000 ಕೊಟ್ಟಿದ್ದಾರೆ. ನೆಕ್ಸ್ಟ್ ಒನ್ ಟ್ರೇಡ್ ರಿಸೀವೇಬಲ್ 40,000 45,000. ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಲೆಂಟ್ಸ್ ಬ್ಯಾಂಕ್ ಅಂತ ಕೊಟ್ಟಿದ್ದಾರೆ 10,000 10,000. ಸೊ ಟೋಟಲ್ ಅಸೆಟ್ಸ್ ಕೂಡ 2,10,000. ನೆಕ್ಸ್ಟ್ ಈ ಸೈಡ್ 1,25,000. ಓಕೆ, ನೆಕ್ಸ್ಟ್ ನೋಟ್ಸ್ ಟು ಬ್ಯಾಲೆನ್ಸ್ ಶೀಟ್ ಅಂತ ಹೇಳ್ತಾರೆ. ನೋಟ್ ನಂಬರ್ ಫಸ್ಟ್ ನೋಡ್ರಿ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಇಕ್ವಿಟಿ ಶೇರ್ಸ್ ಆಫ್ rupees 10 ಈಚ್ ಫುಲ್ಲಿ ಪೇಡ್ ಅಂತ ಹೇಳ್ತಾರೆ 1 lakh rupees. ನೆಕ್ಸ್ಟ್ ಇಲ್ಲಿ 70,000 ಟೋಟಲ್ 1 lakh. ನೆಕ್ಸ್ಟ್ ಈ ಕಡೆ 70,000. ನೆಕ್ಸ್ಟ್ ಒನ್ ನೋಡ್ರಿ ನೋಟ್ ನಂಬರ್ 2 ರಿಸರ್ವ್ ಅಂಡ್ ಸರ್ಪ್ಲಸ್ ರಿಸರ್ವ್ ಫಂಡ್ 8,000 ಕೊಟ್ಟಿದ್ದಾರೆ. ಈ ಸೈಡ್ 6,000. ಪಿ ಅಂಡ್ ಎಲ್ ಕ್ರೆಡಿಟ್ ಬ್ಯಾಲೆನ್ಸ್ 22,000. ನೆಕ್ಸ್ಟ್ ಒನ್ 15,000. ಸೊ ಟೋಟಲ್ 30,000 ಕೊಟ್ಟಿದ್ದಾರೆ. ಇಲ್ಲಿ ಟೋಟಲ್ 21,000 ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ನೋಟ್ ನಂಬರ್ 3 ಟ್ರೇಡ್ ಪೇಬಲ್ಸ್ ಕ್ರೆಡಿಟರ್ಸ್ 30,000 20,000. ಬಿಲ್ಸ್ ಪೇಬಲ್ 50,000 14,000. ಸೊ ಟೋಟಲ್ 80,000 34,000. ಓಕೆ, ಸೊ ಏನು ಪ್ರಿಪೇರ್ ಮಾಡತ್ ಹೇಳ್ತಾರೆ ಕಂಪ್ಯೂಟ್ ಪರ್ಚೇಸ್ ಕನ್ಸಿಡರೇಷನ್. ಸೆಕೆಂಡ್ ಒನ್ ಪಾಸ್ ಓಪನಿಂಗ್ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ನ್ಯೂ ಕಂಪ್ನಿ ಅಂತ ಹೇಳ್ತಾರೆ. ಓಕೆ, ಸೊ ಭಾಳ ಸಿಂಪಲ್ ಕೇಳಿದಾರೆ ನಿಮ್ಗೆ, ಏನು ಬ್ಯಾಲೆನ್ಸ್ ಶೀಟ್ ಕೂಡ ಕೇಳಿಲ್ಲ. ಓಕೆ, ಸೊ ಜಸ್ಟ್ ಪರ್ಚೇಸ್ ಕನ್ಸಿಡರೇಷನ್ ಅನ್ನ ಸಾಲ್ವ್ ಮಾಡ್ರಿ, ಅದರ ಜೊತೆಗೆ ಓಪನಿಂಗ್ ಜರ್ನಲ್ ಎಂಟ್ರಿಯನ್ನು ಸಾಲ್ವ್ ಮಾಡ್ರಿ ಅಂತ ಹೇಳಿದ್ದಾರೆ. ಓಕೆ, ಇಷ್ಟು ಮಾಡಿದ್ರೆ ಈ ಪ್ರಾಬ್ಲಮ್ ಮುಗೀತು. ಓಕೆ, ಸೊ ಈಗ ಸಾಲ್ವ್ ಮಾಡೋಣ. ನಿಮ್ಗೆ ಗೊತ್ತಿದೆ ಆಲ್ರೆಡಿ ಪರ್ಚೇಸ್ ಕನ್ಸಿಡರೇಷನ್ ಯಾವ ಥರ ಮಾಡ್ಬೇಕಂತೇಳಿ. ಸೊ ಟೋಟಲ್ ಅಸೆಟ್ಸ್ದಲ್ಲಿ ಲೆಸ್ ಲಯಬಿಲಿಟಿಯನ್ನು ಮಾಡ್ರೆ ಸೊ ಪರ್ಚೇಸ್ ಕನ್ಸಿಡರೇಷನ್ ಬರುತ್ತೆ. ಸೊ ಈಗ ಏನು ಮಾಡೋಣ, ಸೊಲ್ಯೂಷನ್ ಅಂತ ಹಾಕ್ರಿ ಅಥವಾ ಆನ್ಸರ್ ಅಂತೇಳಿ ವಿ ಹ್ಯಾವ್ ಟು ಮೆನ್ಷನ್. ಸೊ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್. ಸೊ ಪರ್ಟಿಕ್ಯುಲರ್ಸ್ ಲಕ್ಷ್ಮಿ ಲಿಮಿಟೆಡ್ ಬಸು ಲಿಮಿಟೆಡ್ ಅಂತ ಹಾಕ್ರಿ. ಸೊ ಟೋಟಲ್ ಅಸೆಟ್ಸ್ ಅನ್ನ ಬರೆದು ಬಿಡ್ರಿ. ಇಲ್ಲಿ ನೀವೆಲ್ಲ ಟೋಟಲ್ ಮಾಡ್ಕೋಬಹುದು. ಅಸೆಟ್ಸ್ಗಳು ಯಾವ ಟೋಟಲ್ ಅದಾವ ನೋಡ್ರಿ. ಸೊ ನಾ ಟೋಟಲ್ ವ್ಯಾಲ್ಯೂವನ್ನು ಬರೆದು ಬಿಟ್ಟಿದ್ದೇನೆ. ಟೋಟಲ್ ಅಸೆಟ್ಸ್ ಇಲ್ಲಿಂದ ಟೋಟಲ್ ಅಸೆಟ್ಸ್ ನೋಡ್ರಿ ಇಲ್ಲಿ. ಓಕೆ, ಈಗ ಅಸೆಟ್ಸ್ಗೆ ಬಂದಾಗ ಟೋಟಲ್ ಅಸೆಟ್ಸ್ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ನಾನ್ ಕರೆಂಟ್ ಅಸೆಟ್ಸ್ ಎರಡು ಆ್ಯಡ್ ಮಾಡಿ. ಸೊ 2,10,000. ಈ ಸೈಡ್ 1,25,000. ಓಕೆ, ಸೊ 2,10,000 1,25,000. ಸೊ ಇಲ್ಲಪ್ಪ ಅಂತಂದ್ರೆ ನೀವು ಏನು ಮಾಡ್ಬೋದು, ಬಿಲ್ಡಿಂಗ್ 1,20,000. ನೆಕ್ಸ್ಟ್ ಈ ಕಡೆ 62,000. ನೆಕ್ಸ್ಟ್ ಗುಡ್ ವಿಲ್ 30,000. ಸೊ ಇವನ್ನೆಲ್ಲ ಕೂಡ ನೀವು ಸಪ್ರೇಟ್ ಆಗಿ ಟೋಟಲ್ ಮಾಡಿರೋ ನಡೆಯುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಅದೇ ಥರ ಟೋಟಲ್ ಮಾಡ್ರಿ. ನೀವು ಲೆಸ್ ಔಟ್ಸೈಡ್ ಲಯಬಿಲಿಟಿ ಮಾಡ್ರಿ ಅಥವಾ ಲಯಬಿಲಿಟಿಯನ್ನು ಲೆಸ್ ಮಾಡ್ರಿ. ಯಾವ್ಯಾವ ಲಯಬಿಲಿಟಿ ಅದಾವೆ ನೋಡ್ರಿ ಪ್ರಾಬ್ಲಮ್ದಲ್ಲಿ, ಯಾವ ಲಯಬಿಲಿಟಿ ಇದಾವೆ ಯಾವಾಗಲೂ ನೋಟ್ಸ್ ಟು ಅಕೌಂಟ್ಸ್ ಅನ್ನು ಅಬ್ಸರ್ವ್ ಮಾಡ್ಕೋತ ಹೋಗ್ಬೇಕು ನೀವು. ಲಯಬಿಲಿಟಿದಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ 30,000 ಕ್ರೆಡಿಟರ್ಸ್, ಬಿಲ್ಸ್ ಪೇಬಲ್ 50,000. ಸೊ ಅದರ ಜೊತೆಗೆ ಕ್ರೆಡಿಟರ್ಸ್ 20,000 14,000. ಓಕೆ, ಸೊ ಇಲ್ಲಿ 30,000 20,000 ಮೆನ್ಷನ್ ಮಾಡ್ರಿ. ಕ್ರೆಡಿಟರ್ಸ್ ಅಂದ್ರೆ ಇಬ್ಬರು ಲಕ್ಷ್ಮಿ ಲಿಮಿಟೆಡ್ 30,000, ಬಸು ಲಿಮಿಟೆಡ್ 20,000. ಬಿಲ್ಸ್ ಪೇಬಲ್ 50,000 14,000. ಸೊ ಟೋಟಲ್ ಮಾಡ್ರವನ
ಸೊ 30,000 50,000 ಇಟ್ ಇಸ್ 80,000 ಆಯಿತು. 20,000 14,000 34,000 ಆಯಿತು. ಓಕೆ, ಲ್ಯಾಬಿಲಿಟಿ ಇಷ್ಟ ಇದಾವಲ್ಲ. ಸೊ ನೋಟ್ಸ್ ಟು ಅಕೌಂಟ್ಸ್ ನೋಡ್ರಿ, ಅದರ ಜೊತೆಗೆ ಫಾರ್ಮೆಟ್ ಕೂಡ ನೋಡ್ಕೋಬೇಕು. ಫಾರ್ಮೆಟ್ದಲ್ಲಿ ಮತ್ತೇನು ಮೆನ್ಷನ್ ಮಾಡಿಲ್ಲ. 80,000 ಹೇಳಿದ್ದಾರೆ, ಇಲ್ಲಿ 34,000 ಹೇಳಿದ್ದಾರೆ, ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಓಕೆ, 80,000 34,000. ಓಕೆ, ಸೊ ಇನ್ನು 2,10,000 80,000 ಲೆಸ್ ಮಾಡ್ರೆ 1,25,000 34,000 ಲೆಸ್ ಮಾಡ್ರಿ. ಸೊ ಇಲ್ಲಿ 1,30,000 ಬಂತು. ಸೊ ಇಲ್ಲಿ 91,000 ಇಟ್ ಇಸ್ ಅ ಪರ್ಚೇಸ್ ಕನ್ಸಿಡರೇಷನ್ ಅಂತ ಹಾಕ್ಬೇಕು. ಓಕೆ, ಸೊ ನೆಕ್ಸ್ಟ್ ಈಗ ನಮಗೆ ಫಸ್ಟ್ ಕೇಳಿರಲ್ಲ ಪ್ರಾಬ್ಲಮ್ದಲ್ಲಿ ಏನು ಕೇಳಿದಾರೆ, ಪರ್ಚೇಸ್ ಕನ್ಸಿಡರೇಷನ್. ಓಕೆ, ಇದು ಮುಗಿದು ಕ್ಲೋಸ್ ಆಯಿತು. ಸೊ ಈಗ ಪಾಸ್ ದ ಓಪನಿಂಗ್ ಎಂಟ್ರೀಸ್ ಅಂತ ಹಾಕೋಣ ಇನ್ ದ ಬುಕ್ಸ್ ಆಫ್ ನ್ಯೂ ಕಂಪನಿ ಅಂತ ಹೇಳಿ. ಓಕೆ, ಸೆಟ್ಟಿಂಗ್ ಕೊಡ್ರಿ ಓಪನಿಂಗ್ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಮಹಾಲಕ್ಷ್ಮಿ ಲಿಮಿಟೆಡ್. ಅಂದ್ರೆ ನ್ಯೂ ಕಂಪನಿ ಯಾವುದಿದೆ ನೋಡ್ರಿ, ಇಲ್ಲಿ ಯಾವ್ದು ನ್ಯೂ ಕಂಪನಿ ಇದೆ, ಮಹಾಲಕ್ಷ್ಮಿ ಲಿಮಿಟೆಡ್ ಇಟ್ ಇಸ್ ಅ ನ್ಯೂ ಕಂಪನಿ ಅಂತ ಹೇಳಿದ್ದಾರೆ. ಓಕೆ, ಸೊ ಇಲ್ಲಿ ಏನು ಮಾಡೋಣ, ಜರ್ನಲ್ ಎಂಟ್ರಿ ಫಾರ್ಮ್ಯಾಟ್ ಗೊತ್ತಿದೆ ನಿಮ್ಗೆ, ಡೇಟಾ ಪರ್ಟಿಕ್ಯುಲರ್ಸ LF ಅಂತ ಹಾಕ್ರಿ, ಡೆಬಿಟ ಕ್ರೆಡಿಟ್ ಅಂತ ಹಾಕ್ರಿ. ಸೊ ಇದಾದ ನಂತರ ನಾವು ಸ್ವಲ್ಪ ಇಲ್ಲಿ ಈ ಥರ ಮೆನ್ಷನ್ ಮಾಡಿದ್ದೇನೆ. ಸೊ ನೀವು ಈ ಥರ ಮೆನ್ಷನ್ ಮಾಡ್ಬೋದು, ಇಲ್ಲಾಂದ್ರೆ ಡೈರೆಕ್ಟ್ 1 by 1 ಜರ್ನಲ್ ಎಂಟ್ರಿ ಬರ್ಕೋತಾನು ಹೋಗ್ಬೋದು. ಓಕೆ, ಸೊ ಬಟ್ ನರೇಷನ್ ಬರೀಬೇಕು, ನಾ ಈಗ ಹೇಳ್ತೇನೆ. ಓಕೆ, ಫಸ್ಟ್ ಈಗ ನೋಡೋಣ. ಫಸ್ಟ್ ತಗೋರಿ ಓಪನಿಂಗ್ ಜರ್ನಲ್ ಎಂಟ್ರಿದಾಗ ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಡೆಬಿಟ್ ಅಂತ ಹಾಕ್ಬೇಕ್ರಿ. ನೆಕ್ಸ್ಟ್ ವೆಂಡರ್ಸ್ ಆಫ್ ಲಕ್ಷ್ಮಿ ಆ್ಯಂಡ್ ಬಸು ಲಿಮಿಟೆಡ್. ಓಕೆ, ಯಾವ ಕಂಪ್ನಿ ಕ್ಲೋಸ್ ಆಗತ್ತೋ ನೋಡ್ರಿ. ಓಕೆ, ಸೊ ಯಾವ ಕಂಪ್ನಿ ಇದನ್ನ ಆಗತ್ತವ್ರಿ ಕ್ಲೋಸ್, ಲಕ್ಷ್ಮಿ ಲಿಮಿಟೆಡ್ ಬಸು ಲಿಮಿಟೆಡ್ ಅಗ್ರೀಡ್ ಟು ಅಮಲ್ಗಮೇಟ್ ಆಗತ್ತವಲ್ಲ, ಸೊ ಅವ ವೆಂಡರ್ ಕಂಪ್ನಿ ಆಗುತ್ತವೆ. ಸೊ ವೆಂಡರ್ಸ್ ಆಫ್ ಲಕ್ಷ್ಮಿ ಲಿಮಿಟೆಡ್ ಆ್ಯಂಡ್ ಬಸು ಲಿಮಿಟೆಡ್. ಬಟ್ ಅಮೌಂಟ್ ನಿಮಗೆ ಗೊತ್ತಿರುವುದಿಲ್ಲ. ಓಕೆ, ಇಲ್ಲಿ ಅಮೌಂಟ್ ಗೊತ್ತೈತೆ ನೋಡ್ರಿ, ಎಷ್ಟು ಅಮೌಂಟ್ ಪರ್ಚೇಸ್ ಮಾಡಿದಾರೆ ಅನ್ನೋದು ಗೊತ್ತೈತ್ರಿ. ಸೊ ಏನು ಕೊಟ್ಟಿಲ್ಲ. ಸೊ ಈಗ ಏನು ಮಾಡ್ರಿ, ಫಸ್ಟಿಗೆ ಇದನ್ನೊಂದು ಸ್ವಲ್ಪ ಅಮೌಂಟ ಡ್ಯಾಶ್ ಅಂತ ನೀವು ಅಮೌಂಟ ಮೆನ್ಷನ್ ಮಾಡಕ್ಕೆ ಹೋಗ್ಬೇಡ್ರಿ. ಓಕೆ, ಎರಡು ಹಂಗೆ ಗ್ಯಾಪ್ ಬಿಡ್ರಿ, ಇವನ್ನ ಮೆನ್ಷನ್ ಮಾಡಬಾರ್ದು. ಓಕೆ, ಸ್ವಲ್ಪ ಒಂದು 2 ಲೈನ್ ಬಿಟ್ಟ ಸೆಕೆಂಡ್ 1 ಎಂಟ್ರಿ ಹಾಕ್ರಿ. ಈ ಥರನೂ ನೀವು ಬರೋದ್ರೂ ನಡೆಯುತ್ತೆ. ಇಲ್ಪ ಅಂತಂದ್ರೆ ನೀವು ಡೈರೆಕ್ಟ್ ಇವನಷ್ಟೇ ಇನ್ಫಾರ್ಮೇಷನ್ ಬರೋದು ನಡೆಯುತ್ತೆ. ಓಕೆ, ಸೊ ಈಗ ಎಲ್ಲ ಅಸೆಟ್ಸನ್ನು ತೆಗೆದುಕೊಳ್ಬೇಕು, ಅದರ ಜೊತೆಗೆ ಎಲ್ಲ ಲಯಬಿಲಿಟಿಯನ್ನು ಮೈನಸ್ ಮಾಡಬೇಕು, ಇದೇ ಇಂಪಾರ್ಟೆಂಟ್. ಓಕೆ, ಸೊ ಇಲ್ಲಿ ನೀವು ಬೀಯಿಂಗ್ ಒಂದು ಬರಿಬೋದು. ಇಲ್ಲಿ ಬೀಯಿಂಗ್ ಏನಂತ ಬರಿಬೋದು ಅಂದ್ರೆ ಫಸ್ಟ್ ಜರ್ನಲ್ ಎಂಟ್ರಿಗೆ ಸೊ ಬಿಸ್ನೆಸ್ ಪರ್ಚೇಸ್ ಅಮೌಂಟ್ ಡ್ಯೂ ಅಂತ ಬರಿಬೋದು, ಇನ್ನ ಕೊಡೋದಿದೆ ಅಂತ ಹೇಳಿ ಬರಿಬೋದು. ಓಕೆ, ಸೊ ನೆಕ್ಸ್ಟ್ ಈಗ ಸೆಕೆಂಡ್ ನೋಡೋಣ. ಜರ್ನಲ್ ಎಂಟ್ರಿದಲ್ಲಿ ಯಾವೆಲ್ಲ ಅಸೆಟ್ಸ್ ಅದಾವ ನೋಡ್ರಿ. ಓಕೆ, ಯಾವ ಅಸೆಟ್ಸ್ ಅದಾವ್ರಿ, ಅಸೆಟ್ಸ್ ಎಲ್ಲಿಂದ ಸ್ಟಾರ್ಟ್ ಆಯ್ತು ನೋಡ್ರಿ. ಆಕ್ಚುಲಿ ಇದು ಫಾರ್ಮ್ಯಾಟ್ ಇದೆ, ಇದು ಫಾರ್ಮ್ಯಾಟ್ ಇದೆ ಇಲ್ರಿ, ಇಲ್ಲಿಂದ ಇಲ್ಲಿವರೆಗೆ ಫಾರ್ಮ್ಯಾಟ್ ಇದೆ. ಓಕೆ, ಅಸೆಟ್ಸ್ಗಳು ಎಲ್ಲಿಂದ ಸ್ಟಾರ್ಟ್ ಆಕವ್ರಿ, ಆಕ್ಚುಲಿ ನೋಟ್ಸ್ ಟು ಅಕೌಂಟ್ಸ್ ಅಸೆಟ್ಸ್ ಅನ್ನು ಹೇಳಿಲ್ರಿ. ಸೊ ಬಟ್ ಫಾರ್ಮ್ಯಾಟ್ದಾಗ ಇದೆ ನೋಡ್ರಿ. ಓಕೆ, ಬಿಲ್ಡಿಂಗ್ ಇದೆ 1,20,000, ನೆಕ್ಸ್ಟ್ 62,000 ಇದೆ. ಓಕೆ, ಡೈರೆಕ್ಟ್ ನೀವು ಮೆನ್ಷನ್ ಮಾಡ್ರೆ ಬಿಲ್ಡಿಂಗ್ 1,20,000 ಪ್ಲಸ್ 62,000, ಸೊ ಟೋಟಲ್ 1,82,000 ಇದು ಡೆಬಿಟ್ ಅಂತ ಹಾಕ್ಬೇಕು. ಬಿಲ್ಡಿಂಗ್ ಅಕೌಂಟ್ ಡೆಬಿಟ್ 1,82,000. ಓಕೆ, ನೆಕ್ಸ್ಟ್ ಹಂಗೆ ಯಾವ ಅಸೆಟ್ಸ್ ಅದಲ್ಲ ಅವನ್ನೆಲ್ಲ ಟೋಟಲ್ ಮಾಡಿಬಿಡೋದು. ಓಕೆ, ಸೊ ಈಗ ಮತ್ತೆ ಯಾವ್ದಾವ ನೋಡ್ರಿ, ಗುಡ್ ವಿಲ್ ಇದೆ 30,000 ಇದೆ, ಇಲ್ಲಿ ಏನೂ ಇಲ್ಲ. ಓಕೆ, ವಿ ಹ್ಯಾವ್ ಟು ಮೆನ್ಷನ್ ಗುಡ್ ವಿಲ್ ಅಕೌಂಟ್ ಅಂತ ಮೆನ್ಷನ್ ಮಾಡ್ರಿ, ಡೆಬಿಟ್ 30,000 ಅಂತ ಮೆನ್ಷನ್ ಮಾಡ್ರಿ. ಓಕೆ, ನೆಕ್ಸ್ಟ್ ಇನ್ನು ಗುಡ್ ವಿಲ್ ಆಯಿತು. ಸ್ಟಾಕಿಗೆ ಬನ್ನಿ. ಸೊ ಇಲ್ಲಿ 10,000, ಇಲ್ಲಿ 8,000, ಸ್ಟಾಕ್ 10,000 ಪ್ಲಸ್ 8,000 ಮಾಡ್ರಿ. ಸ್ಟಾಕ್ 10,000 ಪ್ಲಸ್ 8,000 18,000 ಆಯಿತು. ಓಕೆ, ನೆಕ್ಸ್ಟ್ ಒನ್ ಡೆಟರ್ಸ್ 40,000 45,000, ಡೆಟರ್ಸ್ ಅಕೌಂಟ್ ಡೆಬಿಟ್ ಅಂತ ಹಾಕ್ಬೇಕು. ಓಕೆ, 40,000 45,000 ಡೆಟರ್ಸ್ 85,000 ಆಯಿತು. ಓಕೆ, ನೆಕ್ಸ್ಟ್ ಒನ್ ಮತ್ತೆ ಯಾವುದಿದೆ, ಬ್ಯಾಂಕ್ ಇದೆ 10,000 10,000. ಓಕೆ, ಬ್ಯಾಂಕ್ 10,000 10,000. ಸೊ ಬ್ಯಾಂಕ್ ಅಕೌಂಟ್ 10,000 10,000 20,000 ಆಯಿತು. ಓಕೆ, ನೆಕ್ಸ್ಟ್ ಇಷ್ಟ ಆದ ನಂತರ ಎಲ್ಲ ಅಸೆಟ್ಸ್ ಎಲ್ಲ ಅದನ್ನು ನೋಡ್ರಿ. ಓಕೆ, ಎಲ್ಲ ಅಸೆಟ್ಸನ್ನು ಎಂಟ್ರಿ ಮಾಡಿದ್ದಾಯ್ತು ನಾವು. ಸೊ ಇನ್ನು ಲ್ಯಾಬಿಲಿಟಿ ಮಾಡಬೇಕು. ಓಕೆ, ಟು ಫಸ್ಟಿಗೆ ಕ್ರೆಡಿಟರ್ಸ್ ಇಲ್ಲೇ ನೋಡಿದ್ರಿ ನೋಡಿ ನೀವು, ಕ್ರೆಡಿಟರ್ಸ್ ಇದೆ ಇಲ್ರಿ. ಸೊ ಬೇಕಾದ್ರೆ ಇಲ್ಲಿ ನೋಡೋಣ. ಫಸ್ಟ್ ನೋಟ್ಸ್ ಟು ಅಕೌಂಟ್ಸ್ ನೋಡ್ರಿ. ಲ್ಯಾಬಿಲಿಟಿ ಕ್ರೆಡಿಟರ್ಸ್ 30,000 20,000 ಇದೆ. ಓಕೆ, 20,000.
creditors 30,000 20,000. Okay, so to creditors account liability ಎಲ್ಲ credit side mention ಮಾಡಬೇಕು ಅವನ 30,000 20,000, so total 50,000 credit side mention ಮಾಡಿ. ಓಕೆ, ನೆಕ್ಸ್ಟ್ ಇದಾದ ನಂತರ ಮತ್ತೆ ಯಾವುದಿದೆ, ಬಿಲ್ಸ್ ಪೇಯಬಲ್ ಇದೆ 50,000 14,000 ಇದೆ. ಓಕೆ, to bills payable account 50,000 14,000, so total 64,000 ಆಯ್ತು. ಓಕೆ, ನೆಕ್ಸ್ಟ್ ಮತ್ತೆ ಯಾವುದಿದೆ ರೀ, ನೋಟ್ಸ್ ಟು ಅಕೌಂಟ್ಸ್ನಾಗ ಎರಡು ಐತ್ರಿ, ಟ್ರೇಡ್ ಪೇಬಲ್ ನಾವು ಕ್ರೆಡಿಟರ್ಸ್ ಬಿಲ್ಸ್ ಪೇಬಲ್ ಆಯಿತು. ಅದೇ ರೀತಿ ಕೆಲವೊಂದಷ್ಟು ಲ್ಯಾಬಿಲಿಟಿ ಇಲ್ಲಿ ಕೊಟ್ಟಿರ್ತಾರೆ ನೋಡ್ರಿ ಫಾರ್ಮೆಟ್ದಲ್ಲಿ. ಓಕೆ, ಫಾರ್ಮೆಟ್ದಲ್ಲಿ ಲ್ಯಾಬಿಲಿಟಿ ಯಾವುದೂ ಇಲ್ಲ. ಸೊ ಇಷ್ಟೇ ಬಿಡ್ರಿ. ಸೊ ಈಗ ಟೋಟಲ್ ಮಾಡ್ಕೋರಿ ಒನ್ಸಿಗೆನ. ಸೊ 1,82,000 ಪ್ಲಸ್ 30,000 ಪ್ಲಸ್ 18,000 ಪ್ಲಸ್ 85,000 ಪ್ಲಸ್ 20,000. ಸೊ ಇದರಲ್ಲಿ ಮೈನಸ್ ಮಾಡ್ರಿ 50,000 ಮೈನಸ್ 64,000. ಸೊ ಒಂದು ಬ್ಯಾಲೆನ್ಸ್ ಉಳಿಯುತ್ತೆ ಎಷ್ಟಂದ್ರೆ 2,21,000 ಅಂತೇಳಿ ಉಳಿಯುತ್ತೆ. ಸೊ ಇದಕ್ಕೆ ಟು ಬಿಸ್ನೆಸ್ ಪರ್ಚೇಸ್ ಅಂತ ಹಾಕ್ಬೇಕು. ಓಕೆ, ಮೆನ್ಷನ್ ಮಾಡ್ರಿ ಟು ಬಿಸ್ನೆಸ್ ಪರ್ಚೇಸ್ ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ಸೊ ಈ ಥರ ಮೆನ್ಷನ್ ಮಾಡಬೇಕು. ಈಗ ಏನು ಬರಿಬೋದು ಅಂದ್ರೆ ಬೀಯಿಂಗ್ ನರೇಷನ್ ಇದನ್ನ ಬರೆದು ಬಿಡ್ರಿ, ಇನ್ ಕಾರ್ಪೊರೇಷನ್ ಆಫ್ ಅಸೆಟ್ಸ್ ಆ್ಯಂಡ್ ಲ್ಯಾಬಿಲಿಟೀಸ್ ಅಂತ ಹಾಕ್ಬೋದು ನೀವು. ನೆಕ್ಸ್ಟ್ ಇನ್ನು ನೋಡ್ರಿ ಲಿಕ್ವಿಡೇಟರ್ ಆಫ್, ಈಗ ಅಮೌಂಟ್ ಸಿಕ್ತಿಲ್ರಿ, ಯಾವ ಅಮೌಂಟ್ ಸಿಕ್ತೀಗ 2,21,000 ಇಟ್ ಇಸ್ ಅ ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಅಂತ ಹಾಕಿರಲ್ಲ, ಸೇಮ್ ಇಲ್ಲಿ ಮೆನ್ಷನ್ ಮಾಡಿಬಿಡ್ರಿ 2,21,000 2,21,000. ಸ್ಟಾರ್ಟಿಂಗ್ ಕೊಟ್ರೆ ಅಂದ್ರೆ ಸ್ಟಾರ್ಟಿಂಗ್ ತೋರಿ, ಇರಲಿಲ್ಲ ಅಂದ್ರೆ ಈ ಥರ ಮೆನ್ಷನ್ ಮಾಡಬೇಕು 2,21,000 2,21,000. ಓಕೆ, ನೆಕ್ಸ್ಟ್ ಇನ್ನು ಲಿಕ್ವಿಡೇಟರ್ ಆಫ್ ಲಕ್ಷ್ಮಿ ಆ್ಯಂಡ್ ಬಸ್ಸು ಅಕೌಂಟ್ ಡೆಬಿಟ್ ಹಾಕಬೇಕು. ಸೊ ಅಂದ್ರೆ ಇದೇ ಅಮೌಂಟ್ ಇಲ್ಲಿ ಕ್ಯಾರಿ ಮಾಡ್ರಿ. ಎಷ್ಟು ಅಮೌಂಟ್ ಲಿಕ್ವಿಡೇಟರ್ ಆಗತ್ತಾರ, ಸೊ 2,21,000 ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ಹಾಕಬೇಕು. ಓಕೆ, ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಇಷ್ಟು ಅಮೌಂಟ್ 2,21,000. ಸೊ ಇದಕ್ಕೆ ನರೇಷನ್ ಬರಿಬೋದು ನೀವು ಬೀಂಗ್ ಅಮೌಂಟ್ ಪೇಡ್ ಅಂತ ಹಾಕ್ಬೋದು. ಓಕೆ, ಸೊ ಫೈನಲ್ ಪೇಮೆಂಟ್ ಆಫ್ ಇಕ್ವಿಟಿ ಶೇರ್ಸ್ ಅಂತ ಕೂಡ ಹಾಕ್ಬೋದು. ಓಕೆ, ಈ ಥರ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು ನೀವು. ಸೊ ಆಲ್ರೆಡಿ ನಾನು ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಪ್ರೀವಿಯಸ್ ಇಯರ್ದ ಎಲ್ಲ ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೇನೆ. ಸೊ ನಿಮ್ಮ ಸಿಲೆಬಸ್ ಪ್ರಕಾರ ಯಾವ್ಯಾವ ಯೂನಿಟ್ಸ್ ಅದಾವಲ್ಲ, ಸೊ ಆ ಯೂನಿಟ್ಸ್ ಎಲ್ಲ ಸಾಲ್ವ್ ಮಾಡಿದ್ದೇನೆ. ಸ್ವಲ್ಪ ನೋಡ್ಕೊರಿ, ಪ್ರೀವಿಯಸ್ ಇಯರ್ದಲ್ಲಿ ಕೇಳಿರುವಂಥ ಯೂನಿಟ್ಸ್ಗಳನ್ನು ಮಾತ್ರ ನಾನು ಸಾಲ್ವ್ ಮಾಡಿದ್ದೇನೆ. ಓಕೆ, ಸೊ ಈ ಥರ ಇದನ್ನ ನೋಡಬೇಕು. ಸೊ ನೆಕ್ಸ್ಟ್ ಏನು ಮಾಡ್ರಿ, ಇದರ ಜೊತೆಗೆ ನೀವು ಅಮಲ್ಗಮೇಷನ್ ಆಫ್ ಕಂಪ್ನೀಸ್ದಲ್ಲಿ ಒಂದು ಓಪನಿಂಗ್ ಜರ್ನಲ್ ಎಂಟ್ರಿ ನೋಡ್ಕೋರಿ, ಕ್ಲೋಸಿಂಗ್ ಜರ್ನಲ್ ಎಂಟ್ರಿ ಕೂಡ ನೋಡ್ಕೋರಿ. ಓಕೆ, ಸೊ ಅದು ಇಂಪಾರ್ಟೆಂಟ್, ಓಪನಿಂಗ್ ಜರ್ನಲ್ ಎಂಟ್ರೀಸ್ ಕ್ಲೋಸಿಂಗ್ ಜರ್ನಲ್ ಎಂಟ್ರೀಸ್. ಸೊ ನೆಕ್ಸ್ಟ್ ಗುಡ್ ವಿಲ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೋ, ಕ್ಯಾಪಿಟಲ್ ರಿಸರ್ವ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೋ, ಸೊ ಅವನು ಎಲ್ಲ ನೋಡ್ಕೊಂಡು ನೀವು ಅಮಲ್ಗಮೇಷನ್ ಮೇಲೆ ಇಂಪಾರ್ಟೆಂಟ್ ಯೂನಿಟ್ ಇದೆ. ಓಕೆ, ಈ ಪ್ರಾಬ್ಲಮ್ ಈ ಥರ ಸಾಲ್ವ್ ಮಾಡಿ ಆಯಿತು. ಓಕೆ, ಇಲ್ಲಿ ಎರಡೇ ಕೇಳಿದ್ದಾರೆ ನಿಮ್ಗೆ. ಓಕೆ, ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ ಯು ಆಲ್.